ಇನ್ನು ಇವತ್ತು ಮತ್ತೊಂದು ವಿಚಾರ ಕಾಂಗ್ರೆಸ್ ಪಾಳೆಯದ ವಿರುದ್ಧವಾಗಿ ಮುಸ್ಲಿಂ ಓಲೈಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದ್ದು ಅಜ್ಜಂಪೀರ್ ಖಾದ್ರಿ ಅವರ ಹೇಳಿಕೆ. ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಟಿಕೆಟ್ ಸಿಗಲಿಲ್ಲ. ನಂತರದಲ್ಲಿ ಬಂಡಾಯವೆದ್ದು ನಾಮಿನೇಷನ್ ಫೈಲ್ ಮಾಡಿದ್ರು. ಮನವೊಲಿಸಿ ವಾಪಸ್ ಕಾಂಗ್ರೆಸ್ ಪರವಾಗಿ ನೀನು ಪ್ರಚಾರ ಮಾಡುವಂತ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ ಕಾಂಗ್ರೆಸ್ನ ನಾಯಕರು. ಹೀಗೆ ಹುಮ್ಮಸ್ಸಿನಿಂದ ಮತ ಪ್ರಚಾರ ಮಾಡೋ ಸಂದರ್ಭದಲ್ಲಿ ಅದೇನು ಆವೇಶಕ್ಕೆ ಒಳಗಾದ್ರು, ಉದ್ವೇಗಕ್ಕೆ ಒಳಗಾದ್ರು ಅಜ್ಜಂಪೀರ್ ಖಾದ್ರಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಮುಸಲ್ಮಾನ್ ಆಗ್ಲಿಕ್ಕೆ ಸಿದ್ಧರಾಗ್ಬಿಟ್ಟಿದ್ರು ಅಂತ ಹೇಳಿದ್ರು. ಹಂಗೇನಾದ್ರೂ ಅಂಬೇಡ್ಕರ್ ಅವರು ಮುಸ್ಲಿಂ ಸಮುದಾಯದ ಅನುಯಾಯಿ ಆಗ್ಬಿಟ್ಟಿದ್ರೆ ಈಗಿರುವ ದಲಿತರೆಲ್ಲರೂ ಕೂಡ ಮುಸಲ್ಮಾನರಾಗ್ತಿದ್ರು. ಅಷ್ಟಕ್ಕೆ ನಿಂತಿಲ್ಲ, ಪರಮೇಶ್ವರ್ ಸಾಹೇಬ್ರು ಪೀರ್ ಸಾಬ್ ಆಗ್ತಿದ್ರು ಅಂತ ಕೂಡ ಇದೇ ಅಜ್ಜಂಪೀರ್ ಖಾದ್ರಿ ಅವ್ರು ಮಾತನಾಡಿದ್ರು. ಇನ್ನು ರಹೀಂ ಖಾನ್ ಅವರು ತಿಮ್ಮಾಪುರ್ ಆಗ್ತಿದ್ರು ಅಂತ ಹೇಳಿ ಮಾತನಾಡಿದ್ರು. ಹೀಗೆ ಹುಮ್ಮಸ್ಸಿನಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಅಜ್ಜಂಪೀರ್ ಖಾದ್ರಿ ಅವರು ಎಡವಟ್ಟನ್ನ ಮಾಡ್ಕೊಂಡ್ಬಿಟ್ರು. ನಂತರದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸಂಪರ್ಕಕ್ಕೆ ಸಿಕ್ಕಿದ್ರು, ಪ್ರಶ್ನೆ ಕೇಳಿದ್ವಿ. ಇಲ್ಲಿಲ್ಲ, ಮಾತಿನ ಉದ್ವೇಗದಲ್ಲಿ ನಾನು ಹಂಗೆ ಹೇಳಿಬಿಟ್ಟೆ, ನನ್ನ ಮಾತಿನಿಂದ ಯಾರ ಮನಸ್ಸಿಗಾದ್ರೂ ಘಾಸಿ ಆಗಿದ್ರೆ ಅದ್ರ ಬಗ್ಗೆ ನನ್ನ ವಿಷಾದ ಇದೆ ಅಂತ ಸ್ಪಷ್ಟೀಕರಣ ನೀಡೋ ಪ್ರಯತ್ನ ಮಾಡಿದ್ರು ಖಾದ್ರಿ ಅವರು. ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಸಂದರ್ಭದಲ್ಲಿ ಅವ್ರ ಕಾಲದಲ್ಲಿ ನಾಗರಾಜ್ ಯಾದವ್ ಸಾಹೇಬರಿಗೆ ಗೊತ್ತಿರ್ಬೋದು, ಆ ಸಂದರ್ಭದಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರು. ಆ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಲಿಲ್ಲ, ಬೌದ್ಧ ಧರ್ಮಕ್ಕೆ ಹೋದ್ರು. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ತಿದ್ರೆ ನಮ್ಮ ಅರಬಿ ತಿಮ್ಮಾಪುರ ಹೆಸರೇನು ರಾಮಪ್ಪ ಸರ್. ಅರಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರೆ ಹೋಗಿ ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ಲಿಕ್ಕೆಲ್ಲ ಸಿದ್ಧತೆ ಆಗಿತ್ತು ಅಂತ ನಾವು ಒಂದಿನ ತಿಳ್ಕೊಂಡಿದ್ವಿ. ನಮ್ಮ ರಾಮಪ್ಪ ತಿಮ್ಮಾಪುರ ಹೋಗಿ ರಹೀಂ ಸಾಬ್ ಆಗ್ತಿದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಹೋಗಿ ಕೇವಲ ಅಷ್ಟು ಮಾತ್ರ ಅಲ್ಲ, OBC ಹಿಂದುಳಿದ ಇತರೆ ಸಮುದಾಯಗಳಿಗೆ 4% ಮೀಸಲಾತಿ ಕೊಡಬೇಕು ಅನ್ನೋ ನಿಯಮ ಇದೆ. ಗಮನಿಸಿ ಈ ಸಂಖ್ಯೆಯನ್ನ. 24% SC STಗೆ, ಹಾಗೆ 4% OBCಗೆ. ಇದರ ಜೊತೆಯಲ್ಲೇ 2A ಸಮುದಾಯಕ್ಕೂ ಕೂಡ 15% ಮೀಸಲಾತಿ ಇದೆ ಗುತ್ತಿಗೆಯಲ್ಲಿ. ಅಲ್ಲಿಗೆ ಒಟ್ಟಾರೆಯಾಗಿ ಸರ್ಕಾರದಿಂದ ನಡೆಯುವಂತಹ ಪ್ರತಿಯೊಂದು ಕಾಮಗಾರಿಯಲ್ಲೂ ಕೂಡ 43% ಅಷ್ಟು ರಿಸರ್ವೇಷನ್ ಕೋಟಾದ ಅಡಿಯಲ್ಲೇ ಇದೆ. ಸಾಮಾನ್ಯರು ಸ್ಪರ್ಧೆ ಮಾಡಬೇಕಾಗಿರೋದು ಉಳಿದಿರೋ ಕೋಟಾದ ಅಡಿಯಲ್ಲಿ. ಈಗ ಸರ್ಕಾರದ ಮುಂದೆ ಮತ್ತೊಂದು ಪ್ರಸ್ತಾಪ ಏನಿರೋದು ಅಂತಂದ್ರೆ, ಮುಸಲ್ಮಾನರಿಗೆ ಪ್ರತ್ಯೇಕವಾಗಿ 4% ಮೀಸಲಾತಿಯನ್ನ ಕೊಡಬೇಕು ಸರ್ಕಾರದ ಕಾಮಗಾರಿಗಳ ಗುತ್ತಿಗೆಯನ್ನ ನೀಡೋ ವಿಚಾರದಲ್ಲಿ. ಅಲ್ಲಿಗೆ ಮೀಸಲಾತಿಯ ಪ್ರಮಾಣ ಮತ್ತಷ್ಟು ಹೆಚ್ಚಾಗುತ್ತೆ, 47% ತಲುಪುತ್ತೆ ಮೀಸಲಾತಿಯ ಪ್ರಮಾಣ. ಆದರೆ ಕಾಂಗ್ರೆಸ್ ಕಡೆಯಿಂದ ಬರ್ತಾ ಇರುವ ಸ್ಪಷ್ಟನೆ ಅಂತಂದ್ರೆ, ಇನ್ಫ್ಯಾಕ್ಟ್ DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ಇಂಥ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ, ಇದೆಲ್ಲ ಕೇವಲ ಸುಳ್ಳು ಆರೋಪ, ಚುನಾವಣೆ ಸಂದರ್ಭದಲ್ಲಿ BJP ಬಳಕೆ ಮಾಡ್ಕೊಳ್ತಾ ಇರುವ ಅಸ್ತ್ರ. ಚಲವಾದಿ ನಾರಾಯಣ ಸ್ವಾಮಿ ಅವ್ರ ಪ್ರಕಾರ ಕೇವಲ ಪ್ರಸ್ತಾವನೆ ಮಾತ್ರ ಅಲ್ಲ, ಆಲ್ರೆಡಿ ಇದೆಲ್ಲ ಟೈಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅನುಮೋದನೆ ನೀಡಲಿಕ್ಕೆ ಈ ಪ್ರಸ್ತಾವನೆಗೆ. ಹಾಗಾದ್ರೆ ಈ ಮುಸ್ಲಿಂ ಮೀಸಲಾತಿ ವಿಚಾರದಲ್ಲಿ ಆಗ್ತಿರೋ ನಿಜವಾದ ಬೆಳವಣಿಗೆ ಏನಪ್ಪ? ಸರ್ಕಾರ ಇಂಥದ್ದೊಂದು ಪ್ರಯತ್ನಕ್ಕೆ ಕೈ ಹಾಕೋದು ನಿಜಾನಾ, ಅಥವಾ BJP ಕೇವಲ ಚುನಾವಣೆ ಉಪಚುನಾವಣೆಗಳ ವಿಚಾರಕ್ಕೆ ಮತ್ತೊಮ್ಮೆ ಈ ಮುಸ್ಲಿಂ ತುಷ್ಟೀಕರಣ ಅಂತ ಹೇಳ್ತಾ ಹಿಂದೂ ವೋಟ್ಗಳನ್ನು ಕನ್ಸಾಲಿಡೇಟ್ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದೆಯಾ? ಗೊಂದಲಕ್ಕೆ ಕಾರಣವಾಗಿದೆ ಮುಸ್ಲಿಂ ಮೀಸಲಾತಿ ವಿಚಾರ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲೆಲ್ಲವೂ ಕೂಡ ವಿರೋಧ ಪಕ್ಷಗಳ ಸಹಜ ಅಥವಾ ಕಾಮನ್ ಅನಿಸುವಂತಹ ಆರೋಪ ಅಂತಂದ್ರೆ, ಅತಿಯಾದ ಮುಸಲ್ಮಾನರ ಓಲೈಕೆ ಮಾಡಲಾಗುತ್ತೆ ಅಂತ ಹೇಳಿ. ಅದು ಕೇವಲ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದರೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಇನ್ಫ್ಯಾಕ್ಟ್ ದೇಶದ ಆಡಳಿತ ನಡೆಸ್ತಿದ್ದ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಮೇಲೆ ಇಂಥದ್ದೊಂದು ಅಪವಾದ ಅಂಟಿಕೊಂಡಿದೆ. ಆದರೆ ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ 2ನೇ ಅವಧಿಯ ಸರ್ಕಾರ ಪ್ರಾರಂಭವಾದ ದಿನದಿಂದಲೂ ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಮುಸ್ಲಿಂ ಓಲೈಕೆ ಅನ್ನೋದು ಕಾಂಗ್ರೆಸ್ ಸರ್ಕಾರಕ್ಕೆ ಅಂಟಿಕೊಳ್ತಲೇ ಸಾಗ್ತಾ ಇದೆ. ಈಗ ಉಪಚುನಾವಣೆ ಹೊತ್ತಿನಲ್ಲೇ ಮತಕ್ಕಾಗಿ ಇದೀಗ ಮುಸಲ್ಮಾನರ ಮನವೊಲಿಕೆ ಮಾಡುವ ಪ್ರಯತ್ನ ಮಾಡಲಾಗ್ತಾ ಇದೆಯಾ? ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಇದೇ ವಿಚಾರವನ್ನ ಮುಂದಿಟ್ಕೊಂಡು BJP ರಣಕೇಕೆಯನ್ನ ಹಾಕ್ತಾ ಇದೆ. ಯಾವ ವಿಚಾರಕ್ಕೆ? ಸರ್ಕಾರದ ಕಾಮಗಾರಿಗಳ ಗುತ್ತಿಗೆ ನೀಡೋ ವಿಚಾರದಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ 4%. ಇಂಥದ್ದೊಂದು ಪ್ರಸ್ತಾವನೆ ಕಾಂಗ್ರೆಸ್ ಸರ್ಕಾರದ ಮುಂದಿದೆ. ಅತಿ ಶೀಘ್ರದಲ್ಲೇ ಕಾಂಗ್ರೆಸ್ನವರು ಮೀಸಲಾತಿ ಕೊಟ್ಬಿಡ್ತಾರೆ. ಇದೆಲ್ಲವೂ ಕೂಡ ಮುಸಲ್ಮಾನ್ ಓಲೈಕೆಯ
ಒಂದು ಭಾಗ ಅಂತ ಹೇಳಿ ಇದೀಗ ವಿರೋಧ ಪಕ್ಷ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಟೀಕಾ ಪ್ರಹಾರವನ್ನ ನಡೆಸ್ತಾ ಇದೆ. ಸದ್ಯಕ್ಕೆ ಚುನಾವಣೆ ಸಂದರ್ಭದಲ್ಲಿ ಇದೇ ವಿಚಾರ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಸರ್ಕಾರಿ ಕಾಮಗಾರಿಗಳಲ್ಲೂ ಮೀಸಲಾತಿ. ಮುಸ್ಲಿಮರ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ? ಕರ್ನಾಟಕದಲ್ಲಿ ಮುಸ್ಲಿಮರೇ ಬಾಸ್, ಉಳಿದ ಸಮುದಾಯಕ್ಕೆಲ್ಲ ಲಾಸ್. ಅವರ ಜೊತೆ ಸಿದ್ದರಾಮಯ್ಯ ಖಾಸ್. ಗುತ್ತಿಗೆಯಲ್ಲೂ ಮುಸ್ಲಿಮರಿಗೆ ಕೊಡುಗೆ ಕೊಡಲು ಹೊರಟಿದ ಕಾಂಗ್ರೆಸ್. ಇಷ್ಟೇ ರಾಜ್ಯದಲ್ಲಿ ಇದಿಷ್ಟೇ ಪ್ರಶ್ನೆ ಆಗ್ತಿದೆ. ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ನೀಡೋ ಮೀಸಲಾತಿ ಮತ್ತಷ್ಟು ಹೆಚ್ಚಾಗುತ್ತಂತೆ. ಇಂಥದೊಂದು ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಅನ್ನೋ ಆರೋಪ ಇದೀಗ ಕೇಳಿ ಬಂದಿದೆ. ಬೈ ಎಲೆಕ್ಷನ್ ಹೊತ್ತಿನಲ್ಲಿ ಮುಸ್ಲಿಮರ ಓಲೈಕೆ ಮಾಡುವ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಹೌದು, ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮೀಸಲಾತಿ ತರಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಅಸಲಿ ವಿಚಾರ ಅಂದ್ರೆ ಸರ್ಕಾರಕ್ಕೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಪ್ರಸ್ತಾವನೆ ಸಲ್ಲಿಸಿದೆಯಂತೆ. 1 ಕೋಟಿ ಕಾಮಗಾರಿ ಇದ್ರೆ ಅಂಥದ್ರಲ್ಲಿ 4% ಗುತ್ತಿಗೆಗಳನ್ನ ಮುಸ್ಲಿಮರಿಗೆ ನೀಡಬೇಕು ಅನ್ನೋ ಪ್ರಸ್ತಾವನೆ ಇದೆಯಂತೆ. ಸರ್ಕಾರಕ್ಕೆ ಸಚಿವ ಜಮೀರ್ ಅಹ್ಮದ್ ಖಾನ್, ರಹೀಂ ಖಾನ್ ಪ್ರಸ್ತಾವನೆ ಸಲ್ಲಿಸಿದ್ದು ಬೆಳಗಾವಿ ಅಧಿವೇಶನದಲ್ಲಿ ಕಾಯ್ದೆಗೆ ತಿದ್ದುಪಡಿ ತರಲು ಚಿಂತನೆ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಪ್ರಸ್ತಾವನೆ ಮಾತ್ರ ಅಲ್ಲ, ಬಿಲ್ ಪಾಸ್ ಮಾಡಬೇಕು ಮುಂದಿನ ಅಧಿವೇಶನದಲ್ಲಿ ಅಂತೇಳಿ ಆಗ್ಲೇ ಟೈಪ್ ಆಗಿ ಬಂದ್ಬಿಟ್ಟಿದೆ. ಸುಳ್ಳು ಹೇಳೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ನಿಸ್ಸೀಮರಾಗ್ಬಿಟ್ಟಿದ್ದಾರೆ. ಎಷ್ಟು ಅವರಿಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಅಂತಂದ್ರೆ ಅವರು ಸುಳ್ಳು ಮುಂದೆ ಯಾವ ಸತ್ಯಗಳು ಈಗ ನಡೀತಾ ಇಲ್ಲ, ಆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಒಂದು ಕಡೆ ಇಷ್ಟೆಲ್ಲ ಚರ್ಚೆ ಆಗುತ್ತಿದ್ರೆ ಅದು ಉಪಚುನಾವಣೆ ಮೇಲೆ ಪರಿಣಾಮ ಬೀರುವ ಆತಂಕ ಕಾಂಗ್ರೆಸ್ ಅನ್ನ ಕಾಡೋಕೆ ಶುರು ಮಾಡಿದೆ. ಹೀಗಾಗಿ ಈ ವಿಚಾರದಲ್ಲಿ ಯಾವುದೇ ಮುಸ್ಲಿಂ ನಾಯಕರು ಪ್ರತಿಕ್ರಿಯೆ ನೀಡಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆ ನೀಡಿದ್ದಾರಂತೆ. ಅದೇ ಕ್ಲಾರಿಫಿಕೇಶನ್ ಸಿಎಂ ಕಡೆಯಿಂದ ಕೊಟ್ಟಿದ್ದಾರೆ. ಅದು ಎಲ್ಲ 7 ಜನ MLA ಸೇರಿ ಕೊಟ್ಟಿರೋದು. ಅದು ಕನ್ಸಿಡರೇಷನ್ ಅಲ್ಲಿ ಇದೆ, ತೀರ್ಮಾನ ಆಗಿದೆ. ಇನ್ನು ಇದೇ ಗ್ಯಾಪ್ನಲ್ಲಿ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಬಗ್ಗೆ ಬೇಡಿಕೆ ಬಂದಿದ್ದು ನಿಜ, ಆದ್ರೆ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಸಿಎಂ ಕಚೇರಿ ಸ್ಪಷ್ಟನೆ ಕೊಟ್ಟಿದೆ. ಇಲ್ಲಿಂದ ಮುಂದೆ ಈ ಗುತ್ತಿಗೆ ಮೀಸಲಾತಿ ಪಾಲಿಟಿಕ್ಸ್ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.